ಶ್ರೀರಂಗಮನ್ನ ಸಮೇತ ಆಂಡಾಳ್ ತಿರುವಡಿಗಳೇ ಶರಣಂ. ಈ ದಿನ ಧನುರ್ಮಾಸದ 5ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. 5ನೆಯ ಪಾಶುರದ ಪಾರಾಯಣವನ್ನು ಮಾಡಿ 5ನೆಯ ಪಾಶುರದ ಭಾವಾರ್ಥವನ್ನು ಕೂಡ ತಿಳಿದುಕೊಳ್ಳೋಣ. ಈ ಪಾಶುರದಲ್ಲಿ ಗೋದಾದೇವಿಯು ಶ್ರೀಕೃಷ್ಣನ ಗುಣಗಾನವನ್ನು ವರ್ಣಿಸುತ್ತಾ ಪೂಜಿಸಿ ನಮ್ಮ ಎಲ್ಲ ಪಾಪಗಳನ್ನು ಕಳೆಯೋಣ ಅಂತ ಹೇಳ್ತಾರೆ. மாயனை மன்னு வடமதுரை மைந்தனை தூயப்பெரு நீர் யமுனை துறைவனை ஆயர்குலத்தினில் தோன்றும் அணிவிளக்கை தாயை குடல் விளக்கும் செய்த தாமோதரனை தூயமாய் வந்து நாம் தூமல தூவித்துழுது வாயினால் பாடி மனத்தினால் சிந்திக்க போய் பிறையும் புகுதருவா நின்றனவும் தீயினால் சூஷಾಗುಂ ಸೆಪ್ಪೆಲೋರೆಂಬವಾಯ್. ಮಾಯನೈ ಅಂದರೆ ಮಾಯನೈ ಮನ್ನು ಅಡಮದುರೈ ಅಂದರೆ ಶ್ರೀಕೃಷ್ಣನು ಭಗವಂತನ ಮಾಯೆಯಿಂದ ಮಧುರಾ ನಗರದಲ್ಲಿ ಅವತರಿಸಿದ ನಮ್ಮ ಶ್ರೀಕೃಷ್ಣನು ಅಂತ ಅರ್ಥ. ತೂಯಪ್ಪೆರು ನೀರ್ ಯಮುನೈ ತುರೈವನೈ ಯಮುನಾ ತೀರದಲ್ಲಿ ಗೋಪಾಲಕರೊಡನೆ ಬೆಳೆದಿದ್ದಾನೆ ನಮ್ಮ ಶ್ರೀಕೃಷ್ಣನು. ಆಯರ್ ಕುಲತ್ತಿನಲ್ ತೋನ್ರುಂ ಮಣಿ ವಿಳಕ್ಕೈ ವಿಳಕ್ಕೈ ಅಂದರೆ ಬೆಳಕು ಅಂತ ಅರ್ಥ. ಯಮುನಾ ತೀರದಲ್ಲಿ ಗೋಪಾಲಕರಿಗೆ ಬೆಳಕನ್ನು ತೋರಿಸುತ್ತಾ ನಮ್ಮ ಶ್ರೀಕೃಷ್ಣನು ಬೆಳೆಯುತ್ತಾನೆ. ತಾಯೈ ಕುಡಲ್ ವಿಳಕುಂ ಶೈದ ತಾಮೋದರನೈ ತನ್ನ ಹುಟ್ಟಿನಿಂದ ಯಶೋದೆಗೆ ತಾಯ್ತನವನ್ನು ಕರುಣಿಸಿದ ನಮ್ಮ ಶ್ರೀಕೃಷ್ಣನು. ತೂಯಮಾಯ್ ಒಂದು ನಾಂ ತೂಮಲ ತೂವೆತ್ತೊಳದು ಇಂತಹ ಭಗವಂತನನ್ನು ಪರಿಶುದ್ಧವಾಗಿ ಬಂದು ಪತ್ರ ಪುಷ್ಪಗಳಿಂದ ಅರ್ಚಿಸಿದರೆ ವಾಯಿನಾಲ್ ಪಾಡಿ ಮನತಿನಾಲ್ ಸಿಂಧಿಕ್ಕ ಬಾಯಿಯಿಂದ ಹಾಡಿ ಹೊಗಳಿ ಮನಸ್ಸಿನಿಂದ ಪೂಜಿಸಿದರೆ ಪೋಯಪ್ಪಿರೆಯುಂ ಪುಗುದರವಾ ನಿಂದ್ರನವುಂ ತೀಯನಿಲ್ ತೋಷಾಗುಂ ಸೆಪ್ಪೆಲೋರೆಂಬವಾಯ್. ನಾವು ಮಾಡಿದ ಎಲ್ಲ ಪಾಪಗಳು ಬೆಂಕಿಯಲ್ಲಿ ಹತ್ತಿಯು ಭಸ್ಮವಾಗುವಂತೆ ನಮ್ಮ ಪಾಪಗಳೆಲ್ಲ ಕಳೆಯುವುದು, ನಮಗೆ ಶುಭವಾಗುವುದು ಎಂದು ಗೋದಾದೇವಿಯು ಶ್ರೀಕೃಷ್ಣನನ್ನು ಅರ್ಚಿಸುತ್ತಾರೆ. ಶ್ರೀಕೃಷ್ಣನನ್ನು ಅರ್ಚಿಸೋಣ ಎಂದು ಗೋದಾದೇವಿಯು ಗೋಪಿಕೆಯರಿಗೆ ಹೇಳುತ್ತಾರೆ. ಇಲ್ಲಿಗೆ ನಮ್ಮ 5ನೆಯ ಪಾಶುರದ ಭಾವಾರ್ಥ ಮುಗಿಯಿತು. ನಾಳೆ 6ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಆಂಡಾಳ್ ತಿರುವಡಿಗಳೇ ಶರಣಂ.